ಭಾರತ್ ಮಾತಾ ಕಿ ಜೈ. ನಾವೆಲ್ಲರೂ ಸೇಫ್ ಆಗಿದ್ದೀವಿ. ನಮ್ಗೆ ಇಲ್ಲಿ ಎಲ್ಲ ರೀತಿಯ ಸೇಫ್ ಆಗಿದೆ. ಯಾವುದೇ ವೆಹಿಕಲ್ಗಳು ಸದ್ಯಕ್ಕೆ ಓಡಾಡ್ತಾ ಇಲ್ಲ. 3 ಗಂಟೆ ಆದ್ಮೇಲೆ ಈ ಒಂದು ಮೆಸೇಜ್ ಏನ್ ಬರ್ತದೆ ಅದನ್ನ ನೋಡ್ಕೊಂಡು ನಮ್ಮ ನೆಕ್ಸ್ಟ್ ಫ್ಲೈಟ್ ಯಾವಾಗ ಅನ್ನೋದನ್ನ ತಿಳಿಸ್ತಾರೆ. ಧನ್ಯವಾದಗಳು. ಇದೇ ಸಂಜೆ ನಾವು ನಮ್ಮ ಅವಾರ್ಡ್ ಫಂಕ್ಷನ್ ಭಾಗಿಯಾಗಿದ್ವಿ. ನಮಗೆ ವಿಜಯರತ್ನ ಅವಾರ್ಡ್ ಆಗಿತ್ತು. ಹಾಗಾಗಿ ಆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ಆಯಿತು. ಆನಂದ್ ವಿಜಯ್ ಸಂಕೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ MD ಆಗಿ ಇವರು ಬಂದಿದ್ರು. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಶೇಖು ಸಹ ಬಂದಿದ್ರು. ನಾವು ಈ ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮ ಸ್ವಲ್ಪ ದೂರದಲ್ಲೇ ಒಂದು ಶೆಲ್ ದಾಳಿ ಆಯಿತು. ಆ ದಾಳಿ ಆದಮೇಲೆ ರಾತ್ರಿ 12 ಗಂಟೆ ತನಕ ಯಾವುದೇ ಇದಿರಲಿಲ್ಲ, ಮೆಸೇಜ್ ಇರಲಿಲ್ಲ. 12 ಗಂಟೆ ಮೇಲೆ ಎಮರ್ಜೆನ್ಸಿನ ಘೋಷಣೆ ಮಾಡ್ತು ದುಬೈ ಸರ್ಕಾರ. ಹಾಗಾಗಿ ಅದಾದ ನಂತರ ನಾವು ಸ್ವಲ್ಪ ಭಯಪಟ್ಟಿದ್ವಿ. ಈಗ ಯಾವುದೇ ಥರದ ಆತಂಕ ಇಲ್ಲ. ಜೈಶಂಕರ್ ಜಿ ಅವರು ಸಹ ಒಂದು ಟ್ವೀಟ್ ಮುಖಾಂತರ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಭಾರತೀಯರು ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಸಹ ಈ ಒಂದು ಸಂದರ್ಭದಲ್ಲಿ ಯಾರೂ ಭಾರತೀಯರು ಹೆದರುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಪ್ರವಾಸಿಗರನ್ನ ಸೇಫ್ ಆಗಿ ತರುವಂಥ ಜವಾಬ್ದಾರಿ ನಾವು ತಗೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಸರ್ಕಾರಕ್ಕೆ ಅವರು ಮಾತಾಡಿ ಈ ಒಂದು ದಿನ 3 ಗಂಟೆಗೆ ಮಧ್ಯಾಹ್ನ ಮೀಟಿಂಗ್ ಕಾನ್ಫರೆನ್ಸ್ ಅಲ್ಲಿ ಏನು ನನ್ನ ಡಿಸೈಡ್ ಆಗುತ್ತೆ. ಇವತ್ತು ನಮ್ದು 1:35 ಇದ್ದಂಥ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಆ ರಾತ್ರಿ 12 ಗಂಟೆ ಆದ ನಂತರ, ಎಮರ್ಜೆನ್ಸಿ ಆದ ನಂತರ ಏರ್ಪೋರ್ಟಿಗೆ ಒಂದು ದಾಳಿ ಮಾಡಿದ್ದಾರೆ. ಮಾತಾಡೋದು ಬೇಡ, ಜಸ್ಟ್ ವಿಡಿಯೋ ಅಷ್ಟೇ ಕಟ್ ಮಾಡಿ. ಬೇರೆ ಯಾವ ಚಾನಲ್? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.